ಸೊ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಜಾಸ್ತಿ ದಿನ ಆದಮೇಲೆ ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಯಾಕೆಂದರೆ ನನಗೆ ಎಕ್ಸಾಮ್ ಸ್ಟಾರ್ಟ್ ಆಗಿದೆ 27th ಫೆಬ್ರವರಿ, ಅಂದರೆ ಡೇ ಬಿಫೋರ್ ಎಸ್ಟರ್ಡೇಯಿಂದ ಎಕ್ಸಾಮ್ ಸ್ಟಾರ್ಟ್ ಆಗಿದೆ. ಫಸ್ಟ್ ಎಕ್ಸಾಮ್ ಮುಗೀತು ಕನ್ನಡ. ಸೊ ನೆಕ್ಸ್ಟು ಮಂಡೇ 2 ಮಾರ್ಚು ಸೋಷಿಯಲ್ ಎಕ್ಸಾಮ್ ಇದೆ. ಸೊ ಅದಕ್ಕೆ 2 days ಹಾಲಿಡೇ ಕೊಟ್ಟಿದ್ದರು, ಅದಕ್ಕೆ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಇವತ್ತು ನಮ್ಮ ಮನೆ ಸಂಡೇ ಆಗಿರೋದ್ರಿಂದ ಬಿರಿಯಾನಿ ಮಾಡ್ತಾಯಿದ್ದಾರೆ. ಸೊ ಅದ್ರದ್ದು ರೆಸಿಪಿ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಬನ್ನಿ ಏನು ಮಾಡ್ತಾಯಿದ್ದಾರೆ ಅಂತ ನೋಡಿ ರೆಸಿಪಿ ತಿಳ್ಕೊಳ್ಳಿ. ಸೊ ಗೈಸ್, ಇವಾಗ ಬಿರಿಯಾನಿ ಮಾಡೋಕ್ಕೆ ಇದರೊಳಗಡೆ ಸ್ಪೈಸಸ್ಸು ಎಲ್ಲ ಆ್ಯಡ್ ಮಾಡ್ಕೊಂಡಿದ್ದಾರೆ. ಆಮೇಲೆ ಇದು ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು. ಸೊ ಇದನ್ನ ಇವಾಗ ಗ್ರೈಂಡ್ ಮಾಡ್ಕೊಳ್ಬೇಕು. ಬೆಳಗ್ಗೆ ಹಿಂಗೆ ಕೂತ್ಕೊಂಡು ಟಿ ವಿ ನೋಡ್ತಾ ಇದ್ದೀನಿ. ನನ್ನ ಜೊತೆ ಇದು ಕೂಡ ಕೂತ್ಕೊಂಡು ನೋಡ್ತಾ ಇದ್ದೀನಿ. ಲಡ್ಡು ವಿಡಿಯೋ ಮಾಡೋಕ್ಕೂ ಬರಲ್ಲ ಗೈಸ್, ಥರ ಟಿ ವಿ ನೋಡ್ತಾರೆ. ಚಿಕನ್ ವಾಶ್ ಮಾಡಿದ್ದಾರೆ. ಇದು ಚಿಕನ್ ಫ್ರೈಗೆ ಮತ್ತು ಇದು ಚಿಕನ್ ಬಿರಿಯಾನಿ. ನೋಡಿ ಗೈಸ್, ಇವಾಗೆಲ್ಲ ಟೊಮ್ಯಾಟೊ, ಆನಿಯನ್ನು, ಬಿರಿಯಾನಿಗೆ ಹಾಕೋ ಸ್ಪೈಸಸ್ಸು, ಗರಂ ಮಸಾಲ ಮತ್ತು ಅರಿಶಿನ ಮತ್ತು ಧನಿಯಾ ಪೌಡರ್, ಫ್ರೈಗೆ ಹಾಕೋಕ್ಕೆ ಬಟಾಣಿ, ಇದು ಸಾಲ್ಟು, ಚಿಲ್ಲಿ ಪೌಡರ್ ಎಲ್ಲ, ಮತ್ತು ಇದು ಆವಾಗಲೇ ನಾವು ಗ್ರೈಂಡ್ ಮಾಡ್ಕೊಂಡಿರೋ ಪೇಸ್ಟ್. ಇವಾಗ ಆಯಿಲ್ಗೆ ಘೀ ಹಾಕ್ತಾಯಿದ್ದಾರೆ. ಎಲ್ಲ ಸ್ಪೈಸಸ್ನ ಬಿರಿಯಾನಿಗೆ ಆ್ಯಡ್ ಮಾಡ್ಕೊತಾ ಇದ್ದಾರೆ. ಒಳಗಡೆ ಇವಕ್ಕೆ ಚಾಪ್ ಮಾಡಿರೋ ಆನಿಯನ್ ಹಾಕ್ತಾಯಿದ್ದಾರೆ. ಫ್ರೈಗೂ ಆನಿಯನ್ ಹಾಕ್ತಾಯಿದ್ದಾರೆ. ಆನಿಯನ್ಸು ಗೋಲ್ಡನ್ ಬ್ರೌನ್ ಆಗೋವರೆಗೂ ನಾವು ಫ್ರೈ ಮಾಡ್ಕೊಳ್ಬೇಕು. ಎರಡರಲ್ಲೂ ಸೇಮ್, ಫ್ರೈ ಮತ್ತು ಬಿರಿಯಾನಿಯಲ್ಲೂ. ಸೊ ಇವಾಗ ಬಟಾಣಿ ಫ್ರೈ ಒಳಗಡೆ ಹಾಕ್ಕೊತಾ ಇದ್ದಾರೆ. ಸೊ ಇವಾಗ ಆನಿಯನ್ಸು ಗೋಲ್ಡನ್ ಬ್ರೌನ್ ಕಲರ್ ಫ್ರೈ ಆಗಿದೆ. ಇವಾಗ ಅದರೊಳಗಡೆ ನಾವು ಆವಾಗಲೇ ಗ್ರೈಂಡ್ ಮಾಡಿಸ್ಕೊಂಡಿರೋ ಮಸಾಲ ಹಾಕ್ತಾಯಿದ್ದೀವಿ. ಅದನ್ನು ಕ್ಲೀನಾಗಿ ಮಿಕ್ಸ್ ಮಾಡಬೇಕು. ಫ್ರೈಗೂ ನಾವು ಆವಾಗಲೇ ಗ್ರೈಂಡ್ ಮಾಡಿರೋ ಪೇಸ್ಟ್ ಹಾಕ್ತಾಯಿದ್ದೀವಿ. ಸೊ ಇವಾಗ ಟೊಮ್ಯಾಟೊಸ್ ಆ್ಯಡ್ ಮಾಡ್ಕೊತಾ ಇದ್ದಾರೆ ಬಿರಿಯಾನಿಗೆ. ಇವಾಗ ಕರ್ಡ್ ಹಾಕಿ ಟೊಮ್ಯಾಟೊ ಎಲ್ಲ ಬೆಂದ ಮೇಲೆ ಸ್ಪೈಸಸ್ ಆ್ಯಡ್ ಮಾಡ್ತಾಯಿದ್ದಾರೆ. ಫಸ್ಟ್ ಚಿಲ್ಲಿ ಪೌಡರ್, ನೆಕ್ಸ್ಟು ಟರ್ಮರಿಕ್ ಪೌಡರ್, ಗರಂ ಮಸಾಲ 2 ಸ್ಪೂನ್ಸ್, ಕೊರಿಯಂಡರ್ ಪೌಡರ್ 1 ಸ್ಪೂನ್. ಇವಾಗ ಚಿಕನ್ ಆ್ಯಡ್ ಮಾಡ್ಕೊತಾ ಇದ್ದಾರೆ. ಅದನ್ನು ಕ್ಲೀನಾಗಿ ಮಿಕ್ಸ್ ಮಾಡಬೇಕು. ಈಗ ನಾವು ಚಿಕನ್ ಹಾಕಿದ್ದೀವಿ, ಅದಾದಮೇಲೆ ಸಾಲ್ಟ್ ಹಾಕ್ತಾ ಇದ್ದಾರೆ 1 ಸ್ಪೂನ್. ಚಿಕನ್ನು ಇದರೊಳಗಡೆ ಈ ಬಿರಿಯಾನಿ ಮಾಡೋದ್ರಲ್ಲಿ 70% ಫ್ರೈ ಆಗಬೇಕು. ನಾವು ವಾಟರ್ ಹಾಕೋದು ನೋಡ್ತೀವಿ. ಫ್ರೈಗೆ ಟೊಮೆಟೊ ಆ್ಯಡ್ ಮಾಡ್ತಾ ಇದ್ದಾರೆ. ಅದನ್ನ ಕ್ಲೀನಾಗಿ ನಾವು ಮಿಕ್ಸ್ ಮಾಡಬೇಕು. ಈಗ ಟೊಮ್ಯಾಟೊ ಬೆಂದಮೇಲೆ ಸ್ಪೈಸಸ್ ಹಾಕ್ತಾ ಇದ್ದಾರೆ. ಕೊರಿಯಂಡರ್ ಪೌಡರು 3 ಸ್ಪೂನ್ಸ್ ಹಾಕಿದ್ದಾರೆ. ಟರ್ಮರಿಕ್ 1 ಸ್ಪೂನ್, ಚಿಲ್ಲಿ ಪೌಡರ್ 1 ಸ್ಪೂನ್ ಹಾಕ್ಕೊಂಡು ಇದನ್ನು ಎಲ್ಲ, ಆಮೇಲೆ ಗರಂ ಮಸಾಲ 2 ಸ್ಪೂನ್ಸ್ ಹಾಕ್ತಾಯಿದ್ದಾರೆ. ಇದನ್ನೆಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಬೇಕು. ಈಗ ಫ್ರೈಗೆ ನಾವು ಚಿಕನ್ ಆ್ಯಡ್ ಮಾಡ್ಕೊತಾ ಇದ್ದೀವಿ. ಇವಾಗ ಇದನ್ನ ಕ್ಲೀನಾಗಿ ನಾವು ಮಿಕ್ಸ್ ಮಾಡಬೇಕು. ಕೋಳಿದು ಸ್ವಲ್ಪ ಮೊಟ್ಟೆ ಕೂಡ ಇದೆ. ಇದನ್ನು ಲಾಸ್ಟಲ್ಲಿ ನಾವು ಫ್ರೈಯಲ್ಲಿ ಕುಕ್ ಆದಮೇಲೆ ಸ್ವಲ್ಪ ಒಂದು 80% ಕುಕ್ ಆದಮೇಲೆ ಇದನ್ನ ಆ್ಯಡ್ ಮಾಡ್ಕೊಬೇಕು. ಯಾಕಂದರೆ ಇವಾಗೆ ಆ್ಯಡ್ ಮಾಡಿದ್ರೆ ಇದು ಬ್ಲಾಸ್ಟ್ ಆಗಿ ಆಮೇಲೆ ಕ್ಲೀನಾಗಿ ಟೇಸ್ಟ್ ಇರಲ್ಲ ಚಿಕನ್ ಫ್ರೈಲಿ. ಸೊ ಈಗ ಫ್ರೈಗೆ ಸಾಲ್ಟ್ ಹಾಕ್ಕೊತಾ ಇದ್ದಾರೆ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಹಾಕ್ಕೊಳ್ಳಿ. ಈಗ ನಾವು ಕುಕ್ಕಿಂಗ್ ಮಾಡ್ತಿದ್ರೆ ಲಡ್ಡು ಒಂದು ಕಿಚನಲ್ಲಿ ಮಲ್ಕೊಂಡಿದೆ. ಸೊ ಗೈಸ್, ಇವಾಗ ನಿಮ್ಗೆ ಎಷ್ಟು ಬೇಕೋ ಅಷ್ಟು ವಾಟರ್ ಆ್ಯಡ್ ಮಾಡ್ಕೊಳ್ಳಿ. ನಿಮಗೆ ಗ್ರೇವಿ ಎಷ್ಟು ಬೇಕೋ ಆ ಕ್ವಾಂಟಿಟಿಗೆ. ಆಮೇಲೆ ಇವಾಗ ಲಿಡ್ ಕ್ಲೋಸ್ ಮಾಡಿ.
ಸೊ ನಾವು ಲಿಡ್ ಕ್ಲೋಸ್ ಮಾಡಿದ್ಮೇಲೆ 20 ಮಿನಿಟ್ಸು ಅದನ್ನು ಕುಕ್ ಆಗೋಕ್ಕೆ ಬಿಡ್ತಾ ಇದ್ದೀವಿ. ಬಿರಿಯಾನಿ ನೋಡಿ ಕುಕ್ ಆಗ್ತಾ ಇದೆ ಚಿಕನ್ ಇದ್ರೊಳಗಡೆ. ಗೈಸ್ ಇವಾಗ ಫ್ರೈಗೆ ಲಾಸ್ಟ್ ಫೈನಲ್ ನಾನು ತೋರಿಸಿದ್ನಲ್ಲ ಎಗ್ಸ್ನ ಆ್ಯಡ್ ಮಾಡ್ಕೊಂಡಿದ್ದೀವಿ. ಇವಾಗ ಲಿಡ್ ಕ್ಲೋಸ್ ಮಾಡ್ತಾ ಇದ್ವಿ ಮತ್ತೆ. ಸೊ ಗೈಸ್ ಲೆಮನ್ ಆ್ಯಡ್ ಮಾಡ್ಕೊತಾ ಇದ್ದಾರೆ, ಒಂದು ಸ್ಮಾಲ್ ಲೆಮನ್ನು ಲಾಸ್ಟ್ ಫೈನಲ್ ಇಂಗ್ರೀಡಿಯೆಂಟು ಫ್ರೈಗೆ. ಗೈಸ್ ಇವಾಗ ನಾವು ಮಾಡ್ತಾರೆ ಬಿರಿಯಾನಿ ಆಗಲಿ ನಮ್ಮ ಫ್ರೈ ಆಗಲಿ ಎಲ್ಲ ನಾಟಿ ಸ್ಟೈಲು. ಸೊ ಟೇಸ್ಟು. ಸೊ ಗೈಸ್ ನಾವು 5 ಗ್ಲಾಸ್ ಆಫ್ ರೈಸ್ ಹಾಕ್ಕೊಂಡಿರೋದ್ರಿಂದ ನಾವು 10 ಗ್ಲಾಸ್ ಅದಕ್ಕೆ ಡಬಲ್ ವಾಟರ್ ಹಾಕಬೇಕು. ಸೊ ಇವಾಗ 10 ಗ್ಲಾಸ್ ವಾಟರ್ ಹಾಕ್ತೀವಿ. ಸೊ ವಾಟರ್ ಹಾಕಿರೋದ್ರಿಂದ ನಾವು ಸ್ವಲ್ಪ ಒಂದು 1.5 ಸ್ಪೂನ್ ಎಕ್ಸ್ಟ್ರಾ ಸಾಲ್ಟ್ ಹಾಕ್ಕೊತಾ ಇದ್ವಿ. ಸೊ ಗೈಸ್ ನಾವು ಬಿರಿಯಾನಿಗೆ ಒಂದು ಫುಲ್ ಲೈಮ್ ಹಾಕ್ಕೊತಾ ಇದ್ವಿ. ಗೈಸ್ ಅದೆಲ್ಲ ಆದಮೇಲೆ ನಾವು ಲಿಡ್ ಕ್ಲೋಸ್ ಮಾಡ್ತಾ ಇದ್ವಿ ವಾಟರ್ ಬಾಯ್ಲ್ ಹಾಕ್ಬೇಕು. ಸೊ ನಮ್ಮ 2 ಫ್ರೈ ಮತ್ತು ಬಿರಿಯಾನಿ ಕುಕ್ ಆಗೋಷ್ಟರಲ್ಲಿ ನಾವು ಇವಾಗ ಮೊಸರು ಪುಷ್ಟಿ ಮಾಡ್ಕೊತಾ ಇದ್ದೀವಿ. ಸೊ ಅದರಲ್ಲಿ ನಾವು ಸ್ವಲ್ಪ ಕುಕುಂಬರು ಮತ್ತು ಆನಿಯನ್ ಆ್ಯಡ್ ಮಾಡಿಕೊಂಡು ಒಂದು ಫುಲ್ ಕರ್ಡ್ ಆ್ಯಡ್ ಮಾಡ್ತಾಯಿದ್ದೀವಿ. ಸೊ ಈಗ ಅದಕ್ಕೆ ಒಂದು 1 ಸ್ಪೂನ್ ಸಾಲ್ಟ್ ಆ್ಯಡ್ ಮಾಡ್ಕೊಂಡಿದ್ದೀವಿ. ಕರ್ಡ್ಗೆ ಇವಾಗ 1 ಗ್ಲಾಸ್ ವಾಟರ್ ಹಾಕ್ಕೊಂಡಿದ್ದೇವೆ. ಸೊ ಗೈಸ್ ಇವಾಗ ನೀರು ಬಾಯ್ಲ್ ಆಗ್ತಾಯಿದೆ. ವಾಶ್ ಮಾಡಿ ಸ್ಟೀನ್ ಮಾಡಿರೋ ರೈಸ್ನ ಆ್ಯಡ್ ಮಾಡ್ಕೊತಾ ಇದ್ವಿ. ನಾವು 5 ಗ್ಲಾಸ್ ಆಫ್ ರೈಸ್ ಎತ್ಕೊಂಡಿದ್ವಿ. ಸೊ ಇವಾಗ ಕಂಪ್ಲೀಟಾಗಿ 5 ಗ್ಲಾಸ್ ಆಫ್ ರೈಸ್ ಹಾಕಿದ್ವಿ. ಲಿಡ್ ಕ್ಲೋಸ್ ಮಾಡಿ ಅದು ಕುಕ್ ಆಗೋವರೆಗೂ ಕಂಪ್ಲೀಟಾಗಿ ನಾವು ವೇಟ್ ಮಾಡಬೇಕು. ರೈಸ್ ಇವಾಗ ನೋಡಿ ಬಿರಿಯಾನಿ ಬಿಸಿ ಬಿಸಿ ರೆಡಿಯಾಗಿದೆ. ಇವಾಗ ನಾವು ತಿನ್ಬೋದು. ನೋಡಿ ಫ್ರೈ ಕೂಡ ಕುಕ್ ಆಗಿದೆ ನೀಟಾಗಿ. ದಿಸ್ ವಾಸ್ ಆರ್ ವಿಡಿಯೋ. ಅಂದರೆ ಈ ವಿಡಿಯೋನೇ ನಾನು ಇವತ್ತು ಮಾಡಿದ್ದು. ಸೊ ನಿಮಗೆ ರೆಸಿಪೀಸ್ ಹೇಳ್ಕೊಟ್ಟಿದ್ದೀವಿ. ಬಿರಿಯಾನಿ, ಚಿಕನ್ ಬಿರಿಯಾನಿ ನಾಟಿ ಸ್ಟೈಲ್ ಮತ್ತು ಚಿಕನ್ ಫ್ರೈ ನಾಟಿ ಸ್ಟೈಲು. ಡೂ ಟ್ರೈ, ವೆರಿ ಟೇಸ್ಟಿ, ಚೆನ್ನಾಗಿದೆ ತಿನ್ನೋಕ್ಕೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಇಷ್ಟ ಆಗಿದ್ದರೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮಗೆ ಮುಂದಿನ ವಿಡಿಯೋಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.